ಏನ್ ಹೇಳ್ತೀಯ? ನನಗೊಪ್ಗೆರಿ, ನಿನ್ಗೊಪ್ಗೆನಾ? ಮೂರ್ತಿಗಳೇ, ನಿಮ್ ಹುಡುಗಿ ನಮ್ಗೊಪ್ಪಿಗೆ ಆಗಿದ್ದಾಳೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ಒಂಥರ ಇದೆ. ಆಮೇಲೆ ಸ್ಮಾರ್ಟ್ ಆಗಿದ್ದೆ, ಕಾಲೇಜ್ಗೆ ಫಿಗರ್ ಇದೆ. ಅದರಿಂದ ತುಂಬಾ ಜನ ಪ್ರಪೋಸ್ ಮಾಡೋರು, ಎಲ್ಲಾ ಮಾಡೋರು, ನಾನ್ ನೋಡಿದ ಹೆಣ್ಣೆಲ್ಲ ಒಪ್ಪೋರು. ಅದ್ರಲ್ಲಿ ನೀನೇನು ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಅಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತೀವಿ. ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆದು ಮಾತ್ರ ಸ್ಮೆಲ್ ಮಾಡ್ತೀವಿ. ಹೌದು, ವ್ಲಾಗ್ಸ್ ಮಾಡ್ತಾ ಮಾಡ್ತಾ ನಮ್ ಲೈಫ್ ವ್ಯಾಲ್ಯೂಸ್ ಅನ್ನೇ ಮರ್ತೋಗ್ಬಿಟ್ಟಿದೀವಿ. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಅಚ್ಚಾ ಮಕ್ಳ ಎಲ್ಲಿದ್ದೀರಾ ಮಕ್ಳ? ಬನ್ನಿ ಇಲ್ಲಿ ಬೇಗ. ಅಮ್ಮ ನಾನು ಇಲ್ಲಿದ್ದೀನಿ. ಅಯ್ಯಮ್ಮ ಏನು ನೀನು ಯಾವಾಗ್ಲೂ ಬೀಳ್ತಾನೆ ಇರ್ತೀಯ, ಸುಮ್ನೆ ಕಿವಿಯಲ್ಲಿ ಇರಕ್ಕಾಗಲ್ವಾ? ಏಟಾಯ್ತು? ಒಂದ್ ಹಾಡ್ ಕೇಳಕ್ಕೂ ಬಿಡಲ್ಲ. ಅಮ್ಮ ಇಲ್ಲಿ ನೋಡಮ್ಮ ಬೈತಾ ಇದ್ದಾನೆ. ಯಾಕೋ ನಮ್ಮ ಮಗ ಬೈತಾ ಇದ್ಯಾ? ಹಂಗಲ್ಲ ಆಂಟಿ, ಅವ್ನು ಯಾವಾಗ್ಲೂ ಬೀಳ್ತಾನೆ ಇರ್ತಾನೆ, ಅದಕ್ಕೆ ನಾನು ಹೇಳ್ತಾ ಇದೀನಿ ಅಷ್ಟೇ. ನೀನೇನು ಹೇಳೋದ್ ಬೇಡ, ನನ್ನ ಹತ್ರ ಕಳ್ಸಿಲ್ಲ. ಯಾವ್ದು ಕೊಡ್ಸ್ಬೇಕು ನಾನು? ಸಾರಿ ಆಂಟಿ, ಆಯ್ತು ತಗೊಳ್ಳಿ, ಇಟ್ಕೊಳ್ಳಿ ನೀವೇ. ಬಾ ಮಗ, ನೀನ್ ಹಾಲು ಕೊಡಿವಂತೆ. ನಾನು ಇನ್ನೊಂದ್ ಮಗ ಇಲ್ಲ. ಇನ್ನೊಂದ್ ಮಗನ? ಅಯ್ಯೋ ಇಲ್ಲ ಇರ್ಬೇಕಂಟಿ, ನೋಡ್ತೀನಿ ರೀ. ಅಯ್ಯೋ ಇಲ್ಲೋದ್ನಪ್ಪ. ಬೇಗ ಕಳ್ಸು ನನ್ನ ಹತ್ರ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಕಿಡ್ನಾಪ್ ಮಾಡಿದ್ದೇನಂತ. ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ ಆಂಟಿ, ಇಲ್ಲೆಲ್ಲ ಇರುತ್ತೆ, ಕೊಡ್ತೀನಿ ಆಂಟಿ. ಸಿಗ್ದ ಆಂಟಿ, ತಗೊಳ್ಳಿ. ಇವಾಗ ಒಂದ್ ಸ್ವಲ್ಪ ಆಯ್ತಲ್ಲ, ಕೊಡಿ ಆಂಟಿ, ಹಾಡು ಕೇಳ್ತೀನಿ. ನಿಂಗ್ ಬೇರೆ ಕೆಲ್ಸ ಇಲ್ವೇನೋ? ಯಾವಾಗ ನೋಡಿದ್ರು ಆಡು ಅಂತ್ಯಾ? ನನ್ ಮಕ್ಳು ಹಾಲು ಕುಡಿಯೋದ್ ಬೇಡ್ವಾ? ಹೌದೌದು ಆಂಟಿ, ಆಯ್ತು, ಹಾಲು ಕೊಡ್ಸಿ. ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶನ್ದೆ, ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು ಮೊಟ್ಟೆ? ಕೋಳಿದಲ್ಲಿ. ಈಗ ಒಂದ್ ಆನೆ ಈಜಾಡ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರುತ್ತೋ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ, ಡಾಕ್ಟರ್ ಅವ್ನ್ಗೆ ಸ್ವೀಟ್ ಏರ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ, ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನು ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ, ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನ್ ಶಿಷ್ಯ, ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ, ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು, 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ್ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ್ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಎಷ್ಟಿದ್ದು ಅಂತ ಕ್ಯಾಮ್ರಾ ಚೆಕ್ ಮಾಡ್ಕೊಂಡು ನಮ್ ಮನೆಗ್ ಬಂದ್ ₹3,000 ಇಸ್ಕೊಂಡೋದ. ನಮ್ಮ ಅಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ಹೊಡೆದ್ರು.